ಅಂತೂ ಇಂತೂ ನಂದು ಯೂಟ್ಯೂಬ್ದಿಂದ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು ನೋಡ್ರಿ. ಎಷ್ಟು ಖುಷಿ ಆಗತ್ತಂದ್ರೆ ಇನ್ನೊಂದೇನಂದ್ರೆ ಇದು ಬಂದು ಹೋಗೈತ್ರಿ ಮೊನ್ನೆ. ಅವಾಗ ಏನಂದರು ಡೋರ್ ಲಾಕ್ ಆಗೈತೆ ಅಂತ ಹೇಳಿ ಹೊಳ್ಳಿ ಇದು ಮಾಡ್ಯಾರ. ಮತ್ತು ಯಜಮಾನ್ರು ಹೋಗಿ ನನ್ನ ನಂಬರ್ ಕೊಟ್ಟ ಹಿಂಗೆಲ್ಲ ಆದಾಗ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು ರೀ. ಅಂತೂ ಇಂತೂ ಐ ಆಮ್ ಸೋ ಹ್ಯಾಪಿ. ನನಗೂ ಇನ್ನು ಮ್ಯಾಗ ಯೂಟ್ಯೂಬಿಂದ ಪೇಮೆಂಟ್ ಬರ್ತೈತೆ ರೀ. ಹಾಂ ನಮ್ದು ಪರ್ಮನೆಂಟ್ ಅಡ್ರೆಸ್ ರೀ. ನಾವು ಇಲ್ಲಿ ಓನರ್ ರೀ. ಸರಿ ಮಾಡಿರಿ. ಇಲ್ಲಿ ನೋಡ್ರಿ ನಾನು ನಂಬರ್ ತುಂಬ್ತಾನೆ. ನನ್ನ ನಂಬರ್ ಬಂದಿದ್ದನ್ನು ತುಂಬತಾನೆ. ಸರಿಯಾಗಿ ತುಂಬಬೇಕು. 6 ನಂಬರ್ ಇರ್ತಾವೆ. ಈಗ ನೋಡ್ರಿ ತುಂಬೇನು ಇಲ್ಲೇ ಸಬ್ಮಿಟ್ ಅಂತ ಒತ್ತೀನಿ. ಆಯ್ತು ನೋಡ್ರಿ ಸಬ್ಮಿಟ್. ಇಲ್ಲೇ ಆಗ ಇದು ಏನಿತ್ತಂದ್ರೆ ನಮ್ದು ಬ್ಲ್ಯಾಕ್ ಕಲರ್ ಇತ್ತು. ನಾನು ತುಂಬಿಗಳು ಏನಾಕತಿ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಅಂತ ಬಂತು. ಇನ್ನು ತುಂಬಿತು. ಇನ್ನು ಇಲ್ಲೇನು 20 ಪಾಯಿಂಟ್ ಬಂದು ಅಂದ್ರೆ $20 ಬಂತಂದ್ರೆ ನಮ್ಗೆ ಪೇಮೆಂಟಿದ್ದು ಓಪನ್ ಆಕತಿ. ನನ್ನ ಫೋನಿನ ಪರಿಸ್ಥಿತಿ ನೋಡ್ರಿ ಹೆಂಗೈತಂತೆ. ಹೊಸ ಫೋನ್ ಕೊಡಿಸ್ರಿ. ಇದೇನಾಗಿಲ್ಲ, ಗ್ಲಾಸ್ ಹೊಡೆದತಿ. ಈ ಗ್ಲಾಸನ್ನ ಬಂದ್ ಮಾಡ್ರಿ. ಈಗ ಆಯ್ತು ರೀ. ಇದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ರೀ. ಇಲ್ಲೇ ನಮ್ಮ ಅಡ್ರೆಸ್ ಹಾಕೋದು. ನಮ್ಮ ಅಡ್ರೆಸ್ಸೇ ಬದಲಿರುತ್ತೆ. ಆನಂತರ ಇದು ಪಬ್ಲಿಕ್ ಸಂಬಂಧ ಅಡ್ರೆಸ್ನ ತೋರ್ಸತ್ತಿಲ್ಲ. ಇಲ್ಲೇ ಇದ್ರಾಗ ನೋಡ್ರಿ ಇನ್ನೊಂದು ಏನಂತಂದ್ರೆ ಇಲ್ಲೇ ಫಸ್ಟ್ನೇಗೆ ನಾವು ಹೋಗುವಾಗ ಇಮೇಲ್ ಹೋಗೋದ್ರಿ. ನಮಸ್ಕಾರ ರೀ ಫ್ರೆಂಡ್ಸ. ಇಲ್ಲಿ ನೋಡ್ರಿ ನನ್ನ ಮಗಳು ಬರ್ತಡೇ ಆದ ದಿವಸ ನನಗೆ ಇಮೇಲಿಂದ ಏನು ಬಂತಂದ್ರೆ, ನೀವು 3000 ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗೈತಿ, ನೀವು ಈಗ ಅಪ್ಲೈ ಮಾಡ್ಬೋದು ಅಂತ ಬಂತು. ಆದರೆ ಎಲ್ಲರೂ ನೀವು 4000 ತಾಸು ಕಂಪ್ಲೀಟ್ ಆದಾಗನ ಅಪ್ಲೈ ಮಾಡೋದು ಚಲೋ ರೀ. ಅವಾಗ ಗೆಟ್ ನೋಟಿಫೈಡ್ ಅಂತ ಬಂತು ನನಗೆ. ಗೆಟ್ ನೋಟಿಫೈಡ್ ಅಂದ್ರೆ ನಾವು ಅವಾಗ ಏನು ಮಾಡ್ಬೇಕಂದ್ರೆ ನಮ್ಮ ಇನ್ನೊಬ್ಬರು ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಎಲ್ಲ ಹಾಕಬೇಕಾಕತಿ. ನಾವು ಅವರ ಒಂದು ಇಮೇಲ್ ಐ ಡಿ ಆನಂತರ ಪಾಸ್ವರ್ಡ್ ಅಷ್ಟು ಹಾಕಿದಾಗ ನಮಗೆ ಏನಾಕತ್ರಿ, ನಾವು ಅವಾಗ ಅಲ್ಲೇ ಅಪ್ಲೈನ ಒಂದು ಬರ್ತೈತಿ. ನಾವು ಅಪ್ಲೈ ಮಾಡಿದಾಗ ನಮ್ಮ ಗೂಗಲ್ ಪಿನ್ನ ನಾವು ಅಡ್ರೆಸ್ ಎಲ್ಲ ವೆರಿಫಿಕೇಷನ್ ಮಾಡೋದಕ್ಕತಿ. ನಮ್ಮ ಪರ್ಸ್ನಲ್ ಆಧಾರ್ ಕಾರ್ಡ್ನೇ ಏನಿರ್ತೈತಿ ಅದನ್ನೆಲ್ಲ ತುಂಬೋದು. ತುಂಬಿದ ಮ್ಯಾಗ ಮತ್ತು ನಮಗೆ ಮೆಸೇಜ್ ಬರ್ತೈತಿ ಏನಂದ್ರೆ ನಿಮ್ಮ ಟ್ಯಾಕ್ಸ್ ಇನ್ಫಾರ್ಮೇಷನ್, ಪರ್ಸ್ನಲ್ ಡೀಟೇಲ್ಸ್ ಮತ್ತು ಅವನ್ನೆಲ್ಲ ತುಂಬಬೇಕಾಕತ್ತೆ. ಅಂದಾಗ ನೋಡ್ರಿ ಇಲ್ಲೇ ನಂದು ಭರತ್ ಅನ್ನೋ ಹುಡುಗ ನನಗೆ ಯೂಟ್ಯೂಬ್ ಮಾಡ್ತಾನೆ. ನಾವು ಟೆಕ್ ವಿತ್ ಭರತ್ ಅಂತೇಳಿ ಒಂದು ಚಾನಲ್ ಐತ್ರಿ. ಭರತ್ ಅನ್ನೋದು 7th ಅದಾನ ರೀ ಈ ಹುಡುಗ. ಹುಡುಗ ನಂಗೆ ಹೆಲ್ಪ್ ಮಾಡಿದ. ಆವಾಗ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಆ ಹುಡುಗನ ತುಂಬಿಕೊಟ್ಟು ನನಗೆ. ಇಲ್ಲೆಲ್ಲ ಮೆಂಬರ್ಶಿಪ್ ಆಯ್ತು ಎಲ್ಲನೂ ಪ್ರತಿಯೊಂದು ತುಂಬಿಕೊಟ್ಟ. ಸ್ಟಾರ್ಟಿಂಗ ನಾನು ಅಪ್ಲೈ ಮಾಡಿದ್ನಿ. ಇಲ್ಲಿ ನೋಡ್ರಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಆದ ಅಂದರೆ ಹುಡುಗ ಹೆಲ್ಪ್ ಮಾಡಿರಿ. ಅದಾದ್ಮೇಲೆ ನನಗೇನಾತಂದ್ರೆ US ಇಂದ ಡಾಲರ್ ಬರೋಕೆ ಚಾಲೋ ಆತ್ರಿ. ಸ್ಟಾರ್ಟಿಂಗ್ 0 ಇದ್ದೈತಿ. ಆಮೇಲೆ USA ಡಾಲರ್ ನೋಡ್ರಿ ಇಲ್ಲ ಚಿಹ್ನೆ. ನಂತರ ಇಷ್ಟೆಲ್ಲ ಆದಮೇಲೆ ನಾವು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನಿಗೆ ನಮ್ದು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಕತಿ. ಅವಾಗ ನಾವು ಮಾಡಿದಾಗ ನಂದು 0 ಬ್ಯಾಲೆನ್ಸ್ ಇತ್ತು ರೀ ಅಲ್ಲಿ. ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ನಮ್ದು ಇದ್ರೂ ಕೂಡ ಅಲ್ಲಿ ನಿಮಗೆ ತೋರ್ಸೋಂಗಿಲ್ಲ ರೀ ಅದು. ಯಾವಾಗ ಅಂತಂದ್ರೆ ನಮಗೆ ಪೇಮೆಂಟ್ ಬರ್ಬೇಕಂದ್ರೂ $100 ಆದಮೇಲೆ ಬರ್ತೈತಿ. ನಾನಿಲ್ಲೇ ಅಡ್ರೆಸ್ ವೆರಿಫಿಕೇಷನ್ ನಾನು ಮಾಡಿದೆ. ಮಾಡುವಾಗ ನನ್ನ ಐ ಡಿ ಪ್ರೂಫನ್ನು ಬರೋದಿಲ್ಲ ರೀ. ಏನಂತಂದ್ರೆ ನಮ್ದು ಇನ್ನೊಂದು ಏನಂತಂದ್ರೆ ಪ್ಯಾನ್ ಕಾರ್ಡದು ತುಂಬಬೇಕಾಕತಿ. ಪ್ಯಾನ್ ಕಾರ್ಡದೆಲ್ಲ ತುಂಬಿದಾಗ ನಾವು ನಮ್ದು ಅಡ್ರೆಸ್ ಎಲ್ಲನೂ ಕರೆಕ್ಟಾಗಿ ಬಿಡ್ತೈತಿ ಅಲ್ಲೇ. ನಂತರ ನನಗಿಲ್ಲೇ 3000 ಸಬ್ಸ್ಕ್ರೈಬರ್ ಇದ್ದರು. ಮತ್ತು ಹೊಳ್ಳಿ ನಂದು ಈಗಾಗಲೇ ಒಮ್ಮೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು ವಾಪಸ್ ಹೋಗಿತ್ತು. ಮತ್ತೊಮ್ಮೆ ನಾನು ರೀಸೆಂಟ್ ಅಂತ ಹೇಳೀನಿ. ಅಂತೂ ಇಂತೂ ನಂದು ಏನಂತಂದ್ರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ 2ನೇ ಸರಿ ಬಂತು ನೋಡ್ರಿ. ನಾನು ಸೆಪ್ಟೆಂಬರ್ 1ನೇ ತಾರೀಕಿಗೆ ನನ್ನ ಚಾನಲ್ ಮಾಡಿದ್ದು 1 ವರ್ಷ ಆಯ್ತು. ಕೆಲಸ ತೊಗೊಂಡ್ರೆ ನಡೀತೈತ್ರಿ. ಅಂದ್ರೆ ಸಕ್ಸಸ್ ಆಗತೈತಿ. ಅಂದ್ರೆ ಯೂಟ್ಯೂಬ್ ಮಾಡೋರು ಇದ್ರೆ ಮಾಡ್ರಿ. ಇಲ್ಲ ನಮ್ಮ ಬೈಲ್ ಹೊಂಗಲ್ ಅಂತ ಏನು ಬರ್ತೈತಿ. ಇದು ಮುಂಬೈಯಿಂದ ಬಂದೈತೆ ನೋಡ್ರಿ. ಡೋರ್ ಲಾಕ್ ಅಂತ ಮಾಡಿ 21 ಬಂದಿತ್ತಂತ. ಡೋರ್ ಲಾಕ್ ಅಂತ ಹೊರಗೋಗೈತಿ. ಈಗ ಇದು ನೋಡ್ರಿ. ಮತ್ತೆ ನೀವು ಯಾರ ಯೂಟ್ಯೂಬ್ ಮಾಡ್ತೀರಿ ಇದನ್ನ ಓಪನ್ ಮಾಡಿ ಹಿಂದೆ ತುಂಬ್ತಾನು. ಈಗ ಫಸ್ಟ್ ಹೊಟ್ಟೆ ಹಸದ ಗೋರ್ನ ಆಗೈತಿ. ನಾಷ್ಟಾ ಮಾಡ್ತಾನ್ರಿ. ಆಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದ್ಮ್ಯಾಗ ನಾಷ್ಟಾ ನಾನು ನಿಮ್ಗೆ ತೋರಿಸ್ತೇನೆ ರೀ. ಆಮೇಲೆ ಒನಕ್ಕೆ ಅಡ್ರೆಸ್ ವೆರಿಫಿಕೇಷನ್ ಇದ್ದಿದ್ದು ಹಸಿರು ಕಲರ್ ಒಳಗೆ ಕಂಪ್ಲೀಟ್ ಅಂತ ಬಂದಿರ್ತೈತಿ. ತೆಳಗೆ ಅಡ್ರೆಸ್ ವೆರಿಫಿಕೇಷನ್ ಅನ್ನೋದು ನೀಡ್ಸ್ ಆ್ಯಕ್ಷನ್ ಅಂತ ಏನಿರ್ತೈತಿ ಅಂದ್ರೆ ರೆಡ್ ಕಲರ್ ಒಳಗೆ ಇರ್ತೈತಿ. ನಾನು ಎಲ್ಲ ತುಂಬೇನು ಮತ್ತೆ ಯಾಕೆ ಅಡ್ರೆಸ್ ಹಿಂಗೆ ಯಾಕೆ ಬರತೈತಿ ನಂದಂತೇಳಿ ನಾ ತಲೆ ಕೆಡಿಸ್ಕೊತೀನಿ. ಆದ್ರೆ ನನಗೆ ಮತ್ತೊಬ್ಬರು ಯೂಟ್ಯೂಬ್ ಚಾನಲ್ ನೋಡಿದಾಗ ಗೊತ್ತಾಯ್ತು. ನಾವು ನಮ್ಮ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಹಾಕಿದಾಗ ಅದೇನಾಗತ್ತಂದ್ರೆ ಕಂಪ್ಲೀಟಾಗಿ ಅದು ಗ್ರೀನ್ ಇದ್ದಿದ್ದು ಆಗಳಿನ ಇದಿತ್ತಲ್ರಿ ರೆಡ್ ಇತ್ತಲ್ಲ ಅದು ಗ್ರೀನಾಗಿ ಕನ್ವರ್ಟ್ ಆಕತ್ರಿ. ಇಲ್ಲೇ ನಾವು ನಮ್ದು ಒನ್ನೇಕೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕಂದ್ರೆ $10 ಕಂಪ್ಲೀಟ್ ಆಗಿರಬೇಕು. ನಂದೀಗ $12 ಇದ್ದ ಸಂಬಂಧ
ನನ್ನ ಗೂಗಲ್ ಆ್ಯಡ್ಸನ್ ಪಿನ್ ಬಂತು. ಇನ್ನು ನಾನು ಬ್ಯಾಂಕಿನ ಅಕೌಂಟದು ಎಲ್ಲ ತುಂಬಬೇಕಂದ್ರೆ $20 ಆಗಬೇಕು. ಆದ್ರೆ ನಂದು ಈಗ $30 ಆಗೈತಿ. ಅಲ್ಲಿ ನಾವು ಗೂಗಲ್ ಆ್ಯಡ್ಸನ್ ಪಿನ್ ಒಳಗೆ ನಾವು ಹೋಗಿ ನೋಡ್ರೆ ನಂದು $12 ಐತಿ. ಈ ತಿಂಗಳು ಮತ್ತೆ ಏನಾಗತ್ತೆ ರೀ, ಅದಕ್ಕೆ ಮತ್ತೆ ಕೌಂಟ್ ಆಗತ್ತೆ. ಅಂದರೆ ಅದು ನಾವು ಡಾಟಾ ವೆರಿಫಿಕೇಷನ್ ಹಾಕಿರ್ತೈತೆ ರೀ, ಅವಾಗ ಇಲ್ಲಿ ತೋರ್ಸೋದು ಬೇರೆ ಅಲ್ಲಿ ತೋರ್ಸೋದು ಬೇರೆ ಇರ್ತೈತಿ. ಇದಟ್ಟು ಟೋಟಲ್ ತೋರಿಸ್ತೈತಿ, ಅಲ್ಲೇ ತಿಂಗಳ ತೋರಿಸಿರ್ತೈತಿ. ಅದಕ್ಕಾಗಿ ಈಗ ಆ್ಯಡ್ಸನ್ ಪಿನ್ ಅಷ್ಟೇ ಬಂದದ್ರಿ. ಇನ್ನು ನಾನು ಪೇಮೆಂಟ್ ತುಂಬಬೇಕಂದ್ರೆ $20 ಆಗದಾಗ ತುಂಬಬೇಕು. ಮತ್ತು ನನಗೆ ಸಹಾಯ ಮಾಡಿದಂಥ ಭರತ್ ಮತ್ತು ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ಬರು ವಕೀಲದಾರ, ಅವರು ಕೂಡ ಸಹಾಯ ಮಾಡಿದ್ರು. ಅದಕ್ಕೆ ಅವ್ರ ವಕೀಲದವ್ರ ಚಾನಲ್ ಏನಿಲ್ಲ, ಹಂಗೆ ಹೆಲ್ಪ್ ಮಾಡಿರಿ ಅವ್ರು. ಈಗಾಗಲೇ ಒಬ್ಬರು ಮಾಡಿಕೊಟ್ಟಿದ್ರು ಅಂತೇಳಿ ಹೇಳಿರು. ಹಾಗಾಗಿ ಭರತ್ ಅನ್ನೋ ಚಾನಲ್ ಐತ್ರಿ. ನಂದು ಟ್ಯಾಕ್ಸ್ ಇನ್ಫಾರ್ಮೇಷನಿಂದ ಯಾವ ರೀತಿ ತುಂಬ್ಯಾನ ನನಗೆ ಅದು ನೋಡಿ ಪಾಪ ಹೆಂಗೆಲ್ಲ ತುಂಬ್ಯಾನವ ಅನ್ನೋಂಗೆ ಅನಿಸ್ತು ರೀ. ಅಷ್ಟೆಲ್ಲ ಇನ್ಫಾರ್ಮೇಷನ್ ತುಂಬೋದೈತಿ, 2 ತಾಸು ಗಂಟ್ಲೆ ಇರ್ತೈತೆ ರೀ ಒಂದು ವರ್ಕ್ ಮಾಡೋದು. ನಿಮಗೂ ಏನಾರು ಹೆಲ್ಪ್ ಬೇಕಂತಂದ್ರೆ ಭರತ್ನ ನಂಬರ್ ಹಾಕಿರ್ತಾನೆ ರೀ. ಮತ್ತು ನಿಮ್ಗೆ ನಂಬರ್ ಬೇಡ ಅಂತಂದ್ರೆ ಯೂಟ್ಯೂಬ್ದು ಲಿಂಕ್ ಹಾಕಿರ್ತಾನೆ, ಹೋಗಿ ನೋಡಿರಿ. ನಿಮ್ಗೆ ಏನಾರು ಯೂಟ್ಯೂಬ್ ಬಗ್ಗೆ ಹೆಲ್ಪ್ ಬೇಕಂತಂದ್ರೆ ಅವ್ರ ಚಾನಲ್ಗೆ ಭೇಟಿ ಕೊಡಿರಿ. ಮತ್ತು ಅಲ್ಲೇ ನಂಬರ್ ಐತ್ರಿ ಅವ್ರ ಚಾನಲ್ದಾಗ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇ ನಾನು ನಂದು ಈ ಒಂದು ಏನಂದ್ರೆ ಗೂಗಲ್ದು ಆ್ಯಡ್ಸನ್ ಪಿನ್ನನ್ನು ಈಗ ನಾನು ಏನಂದ್ರೆ ಕೇಳಿದ್ನ್ಯಾನ ಅಪ್ಪಿ ನಂದು ಏನಾರು ನೀ ತುಂಬ್ತೀನಿ ಅಂತ ಕೇಳಿದೆ. ಇಲ್ಲಕ್ಕ ನೀನು ತುಂಬು ಅಂತ ಹೇಳಿದೆ. ಅದಕ್ಕೆ ನಾನು ತುಂಬಾಕತ್ನಿ. ನಾನು ತುಂಬುವಾಗ ಏನು ಮಾಡ್ತಾನಂದ್ರೆ ಇನ್ನು ಆ ಭರತನ ಚಾನಲ್ನ ನೋಡ್ಕೊಂಡು ನಾನು ತುಂಬಾತನ ನೋಡಿರಿ. ಅಡ್ರೆಸ್ ಅಂದರೆ ಐಡೆಂಟಿ ವೆರಿಫಿಕೇಷನ್ ಕಂಪ್ಲೀಟ್ ಆಗೈತೆ ನೋಡಿರಿ. ಇಲ್ಲಿ ಅಡ್ರೆಸ್ ವೆರಿಫಿಕೇಷನ್ ರೆಡ್ ಕಲರ್ ಆಗಿದ್ದು ಈಗ ಏನಾಯ್ತು, ನಾವು ತುಂಬಿದ್ಗಳೇ ಅದು ಕೂಡ ಗ್ರೀನ್ ಆಯ್ತು ನೋಡಿರಿ. ಈ ಒಂದು ಲಾಗ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತೇಳಿ ತಿಳ್ಕೊತಾನು. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಯಾರು ಯೂಟ್ಯೂಬ್ ಮಾಡ್ತಾನಂತೆ ಅನ್ಕೊತಿರ್ತಾರಲ್ರಿ, ಬಿಡೋದು ಬಿಟ್ಟು ಮಾಡ್ತಾನಂದ್ರೆ ಮಾಡಿಬಿಡ್ರಿ. ಮತ್ತು 1 ದಿನಕ್ಕೆ 2 ದಿನಕ್ಕೆ ಸಕ್ಸಸ್ ಆಗಲ್ರಿ. ನಾ ಮಾಡಾಕತ್ತು ಸೆಪ್ಟೆಂಬರಿಗೆ 1 ವರ್ಷ ಆಯ್ತು. ಈಗ ಆದ್ರೆ ಅದು ಅದಕ್ಕಾಗಿ ಮಾಡ್ತಾನಂದ್ರೆ ಮಾಡಿರಿ ನೀವು. ನಮಸ್ಕಾರ ರೀ ಎಲ್ಲರಿಗೂ.